ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ. ಸದ್ಯ ಜೈಲಿನ ಜೀವನಕ್ಕೆ ಒಗ್ಗಿಕೊಳ್ಳಬೇಕಾದಂತ ಅನಿವಾರ್ಯತೆ, ಆದರೆ ಒಗ್ಗಿಕೊಳ್ಳಲಾಗದೆ ಆರೋಪಿ ದರ್ಶನ್ ಪರದಾಡ್ತಿದ್ದಾರೆ ಅನ್ನುವಂಥ ಡೀಟೇಲ್. ಮಾಂಸಾಹಾರ ಜ್ಯೂಸ್ ಸೇವಿಸಿ ದರ್ಶನ್ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರು ಹೊರಗಿದ್ದಂಥ ಸಂದರ್ಭದಲ್ಲಿ. ಆದರೆ ಜೈಲಲ್ಲಿ ಸಪ್ಪೆ ಆಹಾರ ಸೇವಿಸೋದಕ್ಕೆ ಕಷ್ಟಪಡ್ತಿದ್ದಾರೆ ದರ್ಶನ್. ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಇಂಥ ಊಟ ಮಾಡಬೇಕಾದಂಥ ಸ್ಥಿತಿ. ಸೊ ಈ ಕಾರಣಕ್ಕಾಗಿ ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ಜೈಲು ಸೇರಿದ್ದಾಗಿದೆ, ಜೈಲು ಜೀವನಕ್ಕೆ ಒಗ್ಗಿಕೊಳ್ಳುವಂಥ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿದೆ. ಏನಾಗ್ತಿದೆ ಸದ್ಯ, ಏನು ಮಾಡ್ತಿದ್ದಾರೆ, ಈ ಬಗ್ಗೆ ಏನಾದರೂ ಡೀಟೇಲ್ ಇದೆಯಾ? ಪರಪ್ಪನ ಅಗ್ರಹಾರ ಜೈಲಿನ ಒಳಗಿಂದ ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರಿಗೆ ಅಲ್ಲಿ ಊಟವನ್ನು ಸೇವಿಸೋದಕ್ಕೆ ತೊಂದರೆ ಆಗ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ A2 ದರ್ಶನ್ಗೂ ಕೂಡ ಜೈಲಿನಲ್ಲಿರುವಂತಹ ಫುಡ್ಡನ್ನು ಸೇವಿಸೋದಕ್ಕೆ ಆಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 2 ದಿನ ಕಳೆದಿದ್ದಾರೆ. ಈ 2 ದಿನದಲ್ಲೂ ಜೈಲಿನಲ್ಲಿ ಕೊಡುವಂತಹ ಊಟ ಏನಿದೆ, ಊಟ ತಿಂಡಿಯನ್ನು ಸೇವಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ವಿಚಾರಗಳು ಕೂಡ ಹೊರಬೀಳ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ದರ್ಶನ್ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಫಿಟ್ನೆಸ್ ಮೇಂಟೈನ್ ಮಾಡುವಾಗ ಬೇಕಾದಂತಹ ಫುಡ್ ಅಂದರೆ ನಾನ್ ವೆಜ್ ತಿಂತಿದ್ರು, ಅದರಲ್ಲೂ ಚಿಕನ್, ಮಟನ್ ಜೊತೆಗೆ ಫ್ರೂಟ್ ಜ್ಯೂಸ್ ಏನಿದೆ ಅದನ್ನು ಕುಡಿತಾ ಇದ್ರು. ಆದರೆ ಜೈಲಿನಲ್ಲಿ ಅದ್ಯಾವುದು ಕೂಡ ಸಿಗೋದಿಲ್ಲ. ಎಲ್ಲ ಖೈದಿಗಳಿಗೆ ಯಾವ ರೀತಿಯ ಫುಡ್ಡನ್ನು ಕೊಡ್ತಾರೆ ಅದೇ ರೀತಿ ದರ್ಶನ್ಗೂ ಕೂಡ ಫುಡ್ಡನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಆ ಫುಡ್ನಲ್ಲಿ ಅಂದರೆ ಉಪ್ಪು ಖಾರ ಇಲ್ಲ, ಹಾಗಾಗಿ ಅವರಿಗೆ ಸೇವಿಸೋದಕ್ಕಾಗ್ತಾ ಇಲ್ಲ ಅನ್ನೋ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಕೂಡ ಅನ್ನ ಸಾಂಬಾರನ್ನು ತಿಂತಾರೆ, ಜೊತೆಗೆ ಮುದ್ದೆಯನ್ನು ತಿಂತಾರೆ, ಸರಿಯಾಗಿ ಊಟವನ್ನು ಕೂಡ ಸೇವಿಸ್ತಾ ಇರಲಿಲ್ಲ, ಮಜ್ಜಿಗೆಯನ್ನು ಕುಡಿತಾ ಇದ್ದಾರೆ. ಅದರಂತೆ ಇವತ್ತು ಬೆಳಗ್ಗೆ ಕೂಡ ಕೇವಲ 1 ಲೋಟ ಬಿಸಿನೀರನ್ನು ಕೇಳ್ತಾರೆ, ಕಾಫಿಯನ್ನು ಕೂಡ ಕುಡಿಯೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ಹಾಗಾಗಿ ಊಟ ಸರಿಯಾಗಿ ಸೇರ್ತಾ ಇಲ್ಲ ದರ್ಶನ್ ಅವರಿಗೆ ಅಂತ ಹೇಳಿ ಬಗ್ಗೆ ಜೈಲು ಸಿಬ್ಬಂದಿಯ ಬಳಿಯೂ ಕೂಡ ಹೇಳ್ಕೊಂಡಿದ್ರಂತೆ. ಆದರೆ ಎಲ್ಲ ಖೈದಿಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಲಾಗುತ್ತೋ ಅದೇ ರೀತಿ ದರ್ಶನ್ಗೂ ಕೂಡ ಕೊಡಲಾಗುತ್ತೆ. ಒಂದು ಮೆನು ಅನ್ನೋದಿರುತ್ತೆ ಜೈಲಿನಲ್ಲಿ, ಅಂದರೆ ದಿನಂಪ್ರತಿ ಇದೇ ರೀತಿಯ ಆಹಾರ ಅಂತ ಹೇಳಿ. ಅದರಲ್ಲೂ ಭಾನುವಾರ ಆದರೆ ನಾನ್ ವೆಜ್ ಕೂಡ ಇರುತ್ತೆ. ಆದರೆ ನಿನ್ನೆ ದರ್ಶನ್ ಅವರು ಯಾವುದೇ ರೀತಿಯ ನಾನ್ ವೆಜ್ಜನ್ನು ಸೇವಿಸಿರಲಿಲ್ಲ, ಬದಲಾಗಿ ತರಕಾರಿ ಸಾಂಬಾರನ್ನು ಜೊತೆಗೆ ಮುದ್ದೆಯನ್ನು ಸೇವಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದನ್ನು ಹೊರತುಪಡಿಸಿ ಜೈಲಿನಲ್ಲಿ ಅಂದರೆ ಯಾವ ರೀತಿಯ ಆಹಾರ ಬೇಕು ಅದನ್ನು ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೈಲಿನ ಮೆನು ಪ್ರಕಾರ ಯಾವ ರೀತಿಯ ಆಹಾರವನ್ನು ಕೊಡಲಾಗುತ್ತೆ ಅದೇ ಆಹಾರವನ್ನು ಅಲ್ಲಿರುವಂತಹ ಎಲ್ಲ ಖೈದಿಗಳು ಸೇವಿಸಬೇಕಾಗುತ್ತೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.